ಹಾಯ್ ಗೈಸ್, ವಾಟ್ಸಪ್ಪಲ್ಲಿ ಸದ್ಯದಲ್ಲಿ 3 ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ. ಬರ್ತಿರುವಂಥ 3 ಅಪ್ಡೇಟ್ಸ್ಗಳ ಬಗ್ಗೆ ಯಾವ ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಬದ್ರಿ ನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಎಲ್ಲರೂ ಕೂಡ ವಾಟ್ಸಪ್ಪನ್ನು ಬಳಸ್ತಾರೆ. ಅಕೌಂಟಿಗೆ ಅಬೌಟನ್ನು ಆ್ಯಡ್ ಮಾಡ್ತಿರಲ್ವಾ, ಆ ಒಂದು ಅಬೌಟನ್ನು ಆ್ಯಡ್ ಮಾಡಿರೋದು ಎಷ್ಟು ಟೈಮ್ ಇರಬೇಕು, ಎಷ್ಟು ಟೈಮ್ ಆದಮೇಲೆ ಅದು ರಿಮೂವ್ ಆಗಿಬಿಡಬೇಕು ಅಂತ ಸೆಟ್ ಮಾಡ್ಬೋದು. ಟೈಮಿಂಗ್ ಅಂತ ನಿಮ್ಮ ಅಬೌಟಿಗೆ ಟೈಮಿಂಗನ್ನು ಸೆಟ್ ಮಾಡ್ಬೋದು. ಆಯಿತಾ, ಇದು ಹೊಸದಾಗಿ ಬರ್ತಿರುವಂಥ ಅಪ್ಡೇಟ್ ಆಗಿದೆ, ಇನ್ನೂ ಕೂಡ ಬಂದಿಲ್ಲ. ಆಯಿತಾ, ನೀವು ಯಾವ ಟೈಮ್ ಹಾಗೆ ಯಾವ ಡೇಟನ್ನು ಸೆಟ್ ಮಾಡಿರ್ತೀರಲ್ವ, ಆ ಡೇಟಿಗೆ ಹಾಗೆ ಆ ಟೈಮಿಗೆ ಕರೆಕ್ಟಾಗಿ ನೀವು ಹಾಕಿರುವಂಥ ಅಬೌಟ್ ರಿಮೂವ್ ಆಗುತ್ತೆ. ಇದು ಮೊದಲನೆಯ ಅಪ್ಡೇಟ್ ಆಗಿದೆ. ಇನ್ನು ಎರಡನೆಯ ಅಪ್ಡೇಟ್, ಈಗ ನಿಮ್ಮ ಹತ್ರ ವಾಟ್ಸಪ್ ಇದೆ, ನಿಮ್ಮ ಫ್ರೆಂಡ್ ಹತ್ರ ವಾಟ್ಸಪ್ ಇಲ್ಲ ಅಂತ ಇಟ್ಕೊಳ್ಳಿ. ನೀವು ನಿಮ್ಮ ಫ್ರೆಂಡಿಗೆ ಇನ್ವೈಟನ್ನು ಮಾಡಿದರೆ, ವಾಟ್ಸಪ್ ಮೂಲಕ ಇನ್ವೈಟನ್ನು ಮಾಡಿದರೆ ಅದು ಟೆಕ್ಸ್ಟ್ ಮೂಲಕ ಹೋಗುತ್ತೆ. ಟೆಕ್ಸ್ಟ್ ಮೂಲಕ ಹೋಗುವಾಗ ಅದಕ್ಕೆ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೂಲಕ ಕ್ಲಿಕ್ ಮಾಡಿ ಅವರು ವಾಟ್ಸಪ್ ಇಲ್ಲ ಅಂತಂದರು, ಅವ್ರ ಹತ್ರ ವಾಟ್ಸಪ್ ಇಲ್ಲ ಅಂತಂದರು, ನೀವು ಶೇರ್ ಮಾಡಿರುವಂಥ ಲಿಂಕ್ ಮೇಲ್ಗಡೆ ಕ್ಲಿಕ್ ಮಾಡಿ ಅವರು ವೆಬ್ಸೈಟ್ ಮೂಲಕ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾಡ್ಬೋದು. ಇದು ಕೂಡ ಹೊಸದಾಗಿ ಅಪ್ಡೇಟ್ ಬರ್ತಾ ಇದೆ. ಆಯಿತಾ ಫ್ರೆಂಡ್ಸ್, ಇದು ಎರಡನೆಯ ಅಪ್ಡೇಟ್. ಈಗ ಮೂರನೆಯ ಅಪ್ಡೇಟ್ ಏನು ಅಂತಂದರೆ, ನೀವು ವಾಟ್ಸಪ್ಪಲ್ಲಿ ಲೈವ್ ಫೋಟೋವನ್ನು ಕಳಿಸ್ಬೋದು. ಇದು ಮೂರನೆಯ ಅಪ್ಡೇಟ್ ಆಗಿದೆ. ಈ 3 ಅಪ್ಡೇಟ್ಗಳು ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಬಂದಮೇಲೆ ಮತ್ತೆ ನಿಮಗೆ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಯಾವ್ಯಾವ ರೀತಿಯಾಗಿ ಯೂಸನ್ನು ಮಾಡೋದು ಅಂತ. ಈಗ ನಿಮಗೆ ಗೊತ್ತಿದಲ್ವ ಯಾವ 3 ಅಪ್ಡೇಟ್ಗಳು ಬರ್ತಾ ಇವೆ ಅಂತ. ಇನ್ನೂ ಕೆಲವೊಂದಿಷ್ಟು ಅಪ್ಡೇಟ್ಗಳು ಬರ್ತಾ ಇದ್ದಾವೆ, ಅವೆಲ್ಲ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋ ಮತ್ತೆ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.